ನಮಸ್ತೆ ಎಲ್ಲ ಕರ್ನಾಟಕ ಜನತೆಗೆ. ಕಳಪೆ ಕಾಮಗಾರಿಯಾಗಿದೆ. ನಾವು ನ್ಯಾಷನಲ್ ಮೆಡಲಿಸ್ಟು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡೋಣ. ಪೊಲೀಸ್ ವ್ಯವಸ್ಥೆ ಎಷ್ಟು ಸ್ಪೀಡ್ ಆಗಿದೆ ಅಂದರೆ ಕಲ್ಯಾಣ ಕರ್ನಾಟಕ ಹಿಂದಕ್ಕೆ ಕಾರಣನೇ ರಾಜಕಾರಣಿಗಳು. ನಮಸ್ತೆ ಎಲ್ಲ ಕರ್ನಾಟಕ ಜನತೆಗೆ. ಇವತ್ತು ನಾವು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡೋಣ. ಕಲ್ಯಾಣ ಕರ್ನಾಟಕದ ನೋಡ್ರಿ, ಲೋಕೇಶ್ ರಾಥೋಡ್ ಅನ್ನೋರು ರೀಸೆಂಟ್ಲಿ ಒಂದು ಯಾದಗಿರಿ ಸ್ಟೇಡಿಯಂನ ನಮಗೆ ಇಂಪ್ರೂವ್ಮೆಂಟ್ ಮಾಡಿಕೊಡ್ರಿ, ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ, ನಾವು ನ್ಯಾಷನಲ್ ಮೆಡಲಿಸ್ಟು, ನಮಗಿಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಒಂದು ಮನವಿ ಪತ್ರನ ಸಲ್ಲಿಸಿರ್ತಾರೆ ಎಲ್ಲ ಡಿಪಾರ್ಟ್ಮೆಂಟಿಗೂ. ಕಾನೂನಾತ್ಮಕವಾಗಿ ಏನೇನು ಮಾಡಿರ್ತಾರೋ, ಏನೇನು ಮಾಡಬೇಕಾಗಿರುತ್ತೋ ಎಲ್ಲನೂ ಮಾಡಿರ್ತಾರೆ. ಇದನ್ನು ಇಲ್ಲಿ ಇರ್ತಕ್ಕಂಥ ಯಾರು ಇವಾಗ ಆಡಳಿತಕ್ಕೆ ಇರ್ತಾರೋ, MP MLA ಅಥವಾ ಯಾರು ಇರ್ತಾರೋ ಎಲ್ರಿಗೂ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಬಟ್ ಅಲ್ಲಿ ಏನಾಗಿರ್ತದೆ ಅಂದರೆ, ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ಸ್ಪೀಡ್ ಆಗಿದೆ ಅಂದರೆ, ಇವತ್ತು ಕೇಸ್ ಕೊಟ್ಟರೆ ನಾಳೆನೇ ಕಂಪ್ಲೇಂಟ್ ಆಗಿಬಿಡ್ತದೆ, ಕಂಪ್ಲೇಂಟ್ ಆಗಿ ಆಮೇಲೆ FIR ಆಗಿಬಿಡ್ತದೆ. ಇವೆಲ್ಲ ಎದಿರ್ತೀವಾ? ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ, ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ತಪ್ಪೇನು? ಸ್ಟೇಡಿಯಂ ಸುಧಾರಣೆ ಮಾಡಿ ಕೇಳಿದಕ್ಕೆ ದೊಡ್ಡ ತಪ್ಪು. ಏನಂತ FIR ಆಗ್ತಾರೆ ನಮ್ಮ ಮೇಲೆ, ಏನಂತ ಕೇಸ್ ಮಾಡ್ತಾರೆ ನಮ್ಮ ಮೇಲೆ, ನಾವು ಅವ್ರಿಗೆ ಬೈದಿದ್ದು ಅಂತ ಹೇಳಿ ವಿತ್ ಇನ್ 1 ಡೇ ನಮ್ಮ ಮೇಲೆ FIR ಮಾಡ್ತಾರೆ. ವಿತ್ ಇನ್ 1 ಡೇ ಇಷ್ಟು ಫಾಸ್ಟ್ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಜಿಲ್ಲಾ ಆಡಳಿತ. ಅದೊಂದು ಎಕ್ಸಾಂಪಲ್ ನೋಡ್ಬೇಡ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸ್ಪೀಡ್ ಇದ್ದಾರೆ, ಕರ್ನಾಟಕ ಪೊಲೀಸ್ ಎಷ್ಟು ಸ್ಪೀಡ್ ಇದ್ದಾರೆ ಅಂತ ನೋಡೋಣ. ಹೆಂಗಿದೆ ಅಂದರೆ, ಒಬ್ಬ ಪೊಲಿಟಿಷಿಯನ್ನು ಇವಾಗ ಅವರ ಕೆಳಕ್ಕೆ ಬಂದರೆ ಅವಾಗ FIR ಎಷ್ಟು ಬೇಗ ಆಗುತ್ತೆ ಅಂದರೆ, ಇದು ಉದಾಹರಣೆನೇ ಇವರು ಕಲ್ಯಾಣ ಕರ್ನಾಟಕದಲ್ಲಿ ಯಾದಗಿರಿಯಲ್ಲಿ ಆಗ್ತಾ ಇರೋದು. ಇವತ್ತು ಲೋಕೇಶ್ ರಾಥೋಡ್ ಅವರೊಬ್ಬ ನ್ಯಾಷನಲ್ ಮೆಡಲಿಸ್ಟು. ಅವರು ನಮಗೆ ಸ್ಟೇಡಿಯಂ ಬೇಕು ಅಂತ ಹೇಳಿ ಇಂಪ್ರೂವ್ಮೆಂಟ್ ಮಾಡಿಕೊಡ್ರಿ, ಎಲ್ಲ ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಬಟ್ ಅದನ್ನ ಯಾರು ಕೇರ್ ಮಾಡಲ್ಲ, ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಇನ್ಸ್ಟಾಗ್ರಾಮು ಎಲ್ಲದರಲ್ಲಿ ಬಂದು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ತಾರೆ. ಅವಾಗ ಸ್ವಲ್ಪ ವೈರಲ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಅಲ್ಲಿ ಜನಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿನ ರಾಜಕಾರಣಿಗಳು ತಾವು ಭ್ರಷ್ಟಾಚಾರ ಮಾಡಿ 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 ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ, ಕಲ್ಯಾಣ ಕರ್ನಾಟಕ ಹಿಂದುಳಿಯೋಕ್ಕೆ ಕಾರಣನೇ ರಾಜಕಾರಣಿಗಳೆಲ್ಲರೂ ಸೇರಿ. ಇವಾಗ ಬರೀ ಒಂದು ಸ್ಟೇಡಿಯಂನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಮಾಡ್ರಿ ಅಂತೇಳಿ ಕೇಳಕ್ಕೆ ಹೋದರೆ ಅವ್ರ ಮೇಲೆ FIR ಹಾಕಿದ್ದಾರೆ. ಏನಕ್ಕೆ FIR ಇಷ್ಟು ಸ್ಪೀಡಿಗೆ ನಮ್ಮ ಕರ್ನಾಟಕ ಪೊಲೀಸ್ ಎಲ್ಲೂ ಇರ್ತಾರೆ ಇವರೆಲ್ಲ. ಬೇರೆ ಒಂದು ಪ್ರಾಬ್ಲಮ್ಸ್ ಆದಾಗ, ಬೇರೆಯವ್ರ ಮೇಲೆ ರೇಪ್ ಆದಾಗ, ಬೇರೆಯವ್ರ ಮೇಲೆ ಕೊಲೆ ಸುಲಿಗೆಗಳಾದಾಗ, ಅವಾಗ 1 ವರ್ಷ 2 ವರ್ಷ 4 ವರ್ಷ 5 ವರ್ಷ ಆದರೂ ಕೇಸ್ ಕ್ಲೋಸೇ ಆಗಲ್ಲ, FIR ಬೀಳಲ್ಲ. ಅಷ್ಟು ಸ್ಪೀಡ್ ಇರ್ತಾರೆ, ಅಷ್ಟು ಸ್ಪೀಡು ಕೆಲಸದಲ್ಲಿ. ಇದರಲ್ಲೂ ಇಷ್ಟು ಸ್ಪೀಡ್ ಇದ್ದಾರೆ ನೋಡ್ರಿ, ಗೊತ್ತಾಗುತ್ತೆ ರಾಜಕಾರಣಿಗಳೆಲ್ಲ ಯಾವ ಥರ ಗಿಮಿಕ್ ಆಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ. ಇದು ಡೆಮೋಕ್ರಸಿ ಕಂಟ್ರಿ ಅಂತ ಹೇಳ್ತಾರೆ, ಬಟ್ ನಾನಂತೂ ಒಪ್ಪಲ್ಲ ಡೆಮೋಕ್ರಸಿ ಕಂಟ್ರಿ ಅಂತೇಳಿ. ಯಾಕಂದರೆ ನಮಗೆ ವಯಸ್ಸು ರೈಸ್ ಮಾಡೋ ರೈಟ್ಸ್ ಇದೆ ನಮ್ಮ ದೇಶದಲ್ಲಿ. ಬಟ್ ವಯಸ್ಸು ರೈಸ್ ಮಾಡಿದ್ರೆ ಈ ಥರ FIR ಹಾಕಿದ್ರೆ ಯಾರು ಆ್ಯಂಟಿ ನ್ಯಾಷನಲಿಸಮ್ ಅಂತ ಕರೀತಾರೆ, ದೇಶದ ವಿರೋಧಿ. ಇಂಪ್ರೂವ್ಮೆಂಟ್ ಮಾಡು ಅಂತ ಕೇಳಿದ್ರೆ ನೀನು ದೇಶದ ವಿರೋಧಿ. ಫಸ್ಟ್ ನೀನು ಸುಮ್ಮನೆ ಇರಬೇಕು ಅಷ್ಟೇ, ದೇಶದ ವಿರೋಧಿ ನೀನೇನಾದರೂ ಇಂಪ್ರೂವ್ಮೆಂಟ್ ಮಾಡು ಅಂತ ಕೇಳಿದ್ರೆ ದೇಶದ ವಿರೋಧಿ ಆಗೋಗ್ಬಿಡ್ತೀಯ. ಒಬ್ಬ ನ್ಯಾಷನಲ್ ಮೆಡಲಿಸ್ಟು ಅಷ್ಟು ಸಲ ನ್ಯಾಷನಲ್ ಮೆಡಲ್ಸ್ನ ಗೆದ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಇಂಪ್ರೂವ್ಮೆಂಟ್ ಇಲ್ಲ, ಒಂದು ಸ್ಟೇಡಿಯಂ ಇಲ್ಲ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಯಾದಗಿರಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಕರ್ನಾಟಕ DC ಸಾಹೇಬ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರ್ರಿ ನೀವೇ. ಸರ್ 2 ನಿಮಿಷ ಸರ್, ದಯಮಾಡಿ ವೇಟ್ ಮಾಡಿ. ಸರ್ ನಾವು ನಮ್ಮ ಮನೆಗೋಸ್ಕರ ನಾವು ಕೇಳಕ್ ಬಂದಿಲ್ಲ ಸರ್, ಈ ಜಿಲ್ಲಾಡಳಿತ ನಾವು ನಿಮ್ಗೋಸ್ಕರ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀವಿ. ನನಗೆ ಸಮಯವಿಲ್ಲ, ಅಡಿಯಲ್ಲಿ ಎಲ್ಲ ಮಾಡೋಕ್ಕೂ ಟೈಮ್ ಇರುತ್ತೆ. ಕಳಪೆ ಕಾಮಗಾರಿ ಮಾಡುವಾಗ ಸುಮ್ಮನೆ ನೋಡ್ಕೊಂಡು ಕೂರೋಕೆ ಟೈಮ್ ಇರುತ್ತೆ, ಇದಕ್ಕೆ ಟೈಮ್ ಇಲ್ವಾ? ಕಳಪೆ ಕಾಮಗಾರಿ ಆಗಿದೆ ಅಂತ ಅಲ್ಲಿರೋ ಇಂಜಿನಿಯರ್ಸ್ಗಳಿಗೂ ಗೊತ್ತು, ಅಲ್ಲಿರೋ DC ಗೂ ಗೊತ್ತಿರುತ್ತೆ, ಯಾರ್ಯಾರು ಇದ್ದಾರೋ ಇದರ ಹಿಂದೆ, ಈ ಒಂದು ಕಾನೂನಾತ್ಮಕವಾಗಿ ಯಾರ್ಯಾರು ಇದ್ದಾರೋ ಇದ್ರ ಹಿಂದೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತದೆ ಇದು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ. ಯಾಕೆ ಅವ್ರು ಸುಮ್ಮನೆ ಗೊತ್ತಿರ್ತಾರೆ? ಭ್ರಷ್ಟಾಚಾರ, ಲಂಚ ತಗೊಂಡಿರ್ತಾರೆ. ಡೈರೆಕ್ಟಾಗಿ ಹೇಳ್ತೀನಿ, ತಗೊಂಡಿರ್ತಾರೆ ಲಂಚ.
ಸುಮ್ಮನೆ ಕೂರಕ್ಕೆ ರೀಸನ್ ಏನು? ಯಾರು ಸುಮ್ಮನೆ ಕೂರಲ್ಲ. ಲಂಚ ತೊಗೊಂಡಿಲ್ಲ ಅಂದರೆ ಯಾರು ಸುಮ್ಮನೆ ಕೂರಲ್ಲ. ಲಂಚ ತೊಗೊಂಡಿದ್ದಕ್ಕೆ ಸುಮ್ಮನೆ ಕೂರೋದು. ಇನ್ನೊಂದು ವಿಷಯ, ನಮ್ಮ ಕರ್ನಾಟಕದಲ್ಲಿ ಆಗೋಂಥದ್ದು ಎಜುಕೇಷನ್ ಅಂತ ಬಂದರೆ ಯಾದಗಿರಿ ಯಾವಾಗಲೂ ಕೆಳಗಡೆ ಲಿಸ್ಟಲ್ಲೇ ಇರುತ್ತದೆ. ನಾನು ಒಪ್ಕೊತೀನಿ, ಇದ್ರ ಬಗ್ಗೆ ನಾನೇನು ಹೇಳಲ್ಲ. ಯಾಕಂದರೆ ಮೀಡಿಯಾ ಚಾನಲ್ಗಳು ಭಾಳ ದೊಡ್ಡದಾಗಿ ತೋರಿಸ್ತಾವೆ ನಿಮಗೆ. ಯಾದಗಿರಿ ಈ ವರ್ಷವೂ ಕೆಳಗೆ. ಇವಾಗ ಎಲ್ಲಿದ್ದಾರೆ ಎಲ್ಲ ಮೀಡಿಯಾ ಚಾನಲ್ಸು, ನ್ಯೂಸ್ ಚಾನಲ್ಸ್ ಎಲ್ಲ ಎಲ್ಲಿದ್ದಾವೆ? ಇಂಥದಕ್ಕೆಲ್ಲ ಬರಲ್ಲ ಅವರು. ಕೆಟ್ಟದ್ದು ತೋರ್ಸೋಕ್ಕೆ ಬರೋದು ಬರೀ ಕಲ್ಯಾಣ ಕರ್ನಾಟಕದ ಬಗ್ಗೆ. ಕಲ್ಯಾಣ ಕರ್ನಾಟಕದ ಇಂಥ ಒಂದಿಷ್ಟು ತೋರಿಸಿ ಇಂಪ್ರೂವ್ಮೆಂಟ್ ಆವಾಗ ಆಗುತ್ತೆ. ಬರೀ ಟಿ ವಿ ನ್ಯೂಸ್ ಚಾನಲ್ಗಳು ಅವರು ತಿಂದು ಕೂತ್ರೆ ಹಿಂಗೆ ಆಗೋದು. ಡೈರೆಕ್ಟಾಗಿ ಹೇಳ್ತೀನಿ ಕೇಳ್ರಿ, ಎಲ್ಲರೂ ಲಂಚ ತಿನ್ನೋರೆ, ಯಾರೂ ಒಳ್ಳೆಯವರಿಲ್ಲ. ಲಂಚ ತಿನ್ನೋದಕ್ಕೆ ಇವತ್ತು ಕಳಪೆ ಕಾಮಗಾರಿಯಲ್ಲಿ ಆಗಿದೆ. ಸ್ಟೇಡಿಯಮಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಸ್ಟೇಡಿಯಂ ಆ ಥರ ಇರ್ತದ. ಜನಗಳ ಮಧ್ಯೆ ಜಾತಿ 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 ಅಂತ ಒಂದು ವಿಷಯಗಳನ್ನು ಮೂಡಿಸಿ ರಾಜಕಾರಣಿಗಳು ತಾವೆಲ್ಲ ಭಾಳ ಸೇಫ್ ಆಗ್ತಾ ಇದ್ದಾರೆ. ಈ ಒಂದು ಮ್ಯಾಟ್ರಲ್ಲಿ ಭಾಳ ಅಂದರೆ ಭಾಳ ಸೇಫ್ ಆಗ್ತಿದ್ದಾರೆ. ಜನಗಳ ಮಧ್ಯೆ ಜಾತಿ ವಿವಾದ, ಭಾಷಾ ವಿವಾದ, ಮತಾಂಧಗಳ ವಿವಾದ, ಜನಗಳ ನಡುವೆನೇ ತಂದಿಕ್ಕಿ. ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ನಲ್ಲ ಫಸ್ಟ್ ಡೇನೆ, ಒಡೆದಾಳುವ ನೀತಿಯನ್ನು ತಂದಿಟ್ಟು ಡಿವೈಡ್ ಆ್ಯಂಡ್ ರೂಲ್ ಆ ಒಂದು ನೀತಿನ ತಂದಿಟ್ಟು ಇಲ್ಲೆಲ್ಲರ ಮಧ್ಯೆನೂ ಜಗಳ ತಂದಿಡ್ತಾವ್ರೆ. ಇಂಪ್ರೂವ್ಮೆಂಟ್ ಕೇಳೋಕೆ ಹೋದರೆ ನಾನು ಆ ಜಾತಿ ಈ ಜಾತಿ ಅವರು ಇವ್ರ ಸಪೋರ್ಟು ಅದೆಲ್ಲ ಬರಲ್ಲ. ಇಲ್ಲಿ ಇಂಪ್ರೂವ್ಮೆಂಟ್ ಆಗಲೇಬೇಕು. ಈ ವಿಡಿಯೋ ಮಾಡೋ ಕಾರಣವೇ ಕಲ್ಯಾಣ ಕರ್ನಾಟಕದಲ್ಲಿ ಯಾದಗಿರಿಯಲ್ಲಿ ಒಬ್ಬ ನ್ಯಾಷನಲ್ ಮೆಡಲಿಸ್ಟು, ಅವ್ರ ಹಕ್ಕಿಗಾಗಿ ಅವರು ಎಲ್ಲ ಯಾದಗಿರಿ ಪರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರಿಗೆ ಹೆಲ್ಪ್ ಮಾಡಿರಿ. ಆವಾಗ ಎಲ್ಲ ಜಿಲ್ಲೆಗಳಲ್ಲಿ ಇಂಪ್ರೂವ್ ಆಗುತ್ತೆ. ಎಲ್ಲ ಜಿಲ್ಲೆಗಳಲ್ಲಿ ಇದೇ ಥರ ಎಲ್ಲ ಹುಡುಗರು ವಯಸ್ಸನ್ನ ರೈಸ್ ಮಾಡಬೇಕು. ಆವಾಗ ನಮ್ಮ ಕಲ್ಯಾಣ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕ ಮುಂದೆ ಬರೋದು. ಅಲ್ಲಿವರೆಗೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ನೀವೆಷ್ಟೇ ಈ ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡಿದ್ರು ಅವರು ಲಂಚ ತಿನ್ನೋದು ನಿಲ್ಲಿಸಲ್ಲ. ಈ ರಾಜಕಾರಣಿಗಳಂದ್ರೇ ಒಂಥರ ಭ್ರಷ್ಟಾಚಾರ. ಎಲ್ಲರೂ ಅವರೇ, ಆ ಪಕ್ಷ ಈ ಪಕ್ಷ ಎಲ್ಲರೂ ಅವರೇ ಆಗಿದ್ದಾರೆ. ಅದಕ್ಕೆ ಫಸ್ಟ್ ನೀವು ವಾಯ್ಸನ್ನ ರೈಸ್ ಮಾಡಿರಿ. ಆವಾಗ ಎಲ್ಲರೂ ಬಗ್ಸೋರು ಬೇಕು, ಬಗ್ತಾರೆ ಅಷ್ಟೇ. ಬಗ್ಸೋರು ಬೇಕು, ಬಗ್ತಾರೆ. ಮತ್ತು ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿವರೆಗೂ ಈ DC ಅವರು ಹೇಳಿದ್ದು ಮತ್ತು ಈ ರಾಜಕಾರಣಿಗಳು ಹೇಳಿದ್ದು FIR ಎಷ್ಟು ಬೇಗ ಹಾಕಿದ್ರು. ಇನ್ನೊಂದು ವಿಷಯ, ಮೊನ್ನೆ ಲಕ್ಕುಂಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ 850 ಗ್ರಾಮ್ ಒಂದು ಚಿನ್ನ ಸಿಗ್ತದೆ. ಆವಾಗ CM ಎಲ್ಲೋ ಫೋನ್ ಮಾಡಿ 5 ನಿಮಿಷದಲ್ಲಿ, ಬರೀ 5 ನಿಮಿಷದಲ್ಲಿ CM ಅವ್ರಿಗೂ, ಒಬ್ಬ ಕಾಮನ್ ಮ್ಯಾನು CM ಅವ್ರಿಗೂ ಫೋನ್ ಮಾಡಿ ಮಾತಾಡ್ತಾನೆ. ಇಲ್ಲ CM ಅವರಿಗೆ ಇವನಿಗೆ ಫೋನ್ ಮಾಡಿ ಮಾತಾಡ್ತಾರೆ ಅಂದರೆ ಇಂಪ್ರೂವ್ಮೆಂಟಲ್ಲಿ ನಮ್ಗೆ ಇಂಪ್ರೂವ್ಮೆಂಟ್ ಇವ್ರಿಗೆ ಬೇಕಾಗಿಲ್ಲ. ಜನಗಳವ್ರಿಗೆ ಏನು ಕೇಳಬಾರ್ದು ಅಷ್ಟೇ. ಜನಗಳೇನು ಕೇಳೋಕ್ಕೆ ಹೋಗಬಾರ್ದು. ತೆಪ್ಪಗೆ ಮುಚ್ಕೊಂಡಿರ್ಬೇಕಷ್ಟೇ. ಅಂದರೆ ಓಟ್ ಹಾಕಿದ್ದೇನಕ್ಕೆ ಇವ್ರಿಗೆ, ನೆಕ್ಸ್ಟ್ ಟೈಮ್ ಓಟ್ ಹಾಕುವಾಗ ಥಿಂಕ್ ಮಾಡಿರಿ. ಆವಾಗ ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬಾರ್ದು ಎಲ್ಲ ನಿಮ್ಮ ಕೈಲಿದೆ. ಇದನ್ನು ನೋಡಿ. ಯಾದಗಿರಿ ಒಂದು ಸ್ಟೇಡಿಯಮಲ್ಲಿ ಈ ಥರ ಆಗಿದ್ದು, ಇದೊಂದೇ ಸ್ಟೇಡಿಯಂ ಅಂತಲ್ಲ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳು ಅವರೇ, ಎಲ್ಲ ಬರೀ ದುಡ್ಡು ತಿನ್ನೋರೆ ಅಷ್ಟೇ. ಯಾವುದು ಇಂಪ್ರೂವ್ಮೆಂಟ್ ಇಲ್ಲ. ಒಂದು ಕಡೆ ಒಂದು ಸರಿ ಈ ಕಡೆ ಬಂದು ನೋಡಿರಿ, ಮಂಡ್ಯ, ಮದ್ದೂರು, ಬೆಂಗಳೂರು ಈ ಕಡೆ ಎಲ್ಲ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ, ಮೈಸೂರು ಇವೆಲ್ಲ ಬಂದು ನೋಡಿರಿ, ಗೊತ್ತಾಗುತ್ತೆ. ನಮ್ಮ ಕಡೆಯವರಿಗೆ ವಾಯ್ಸ್ ರೈಸ್ ಮಾಡೋದು ಗೊತ್ತಿಲ್ಲ. ಬರೀ ಅವನು ಹೋದ ಆಯ್ತು, ಅವನಷ್ಟೇ, ಅವನಿಗೆ ಸೀಮಿತ ಅಂತ ಬಿಟ್ಬಿಟ್ಟವ್ರೆ. ಎಲ್ಲರೂ ಇದ್ರ ಬಗ್ಗೆ ಕೇಳಬೇಕು. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ.